ಚಪಾತಿ ಅಂದ್ರೆ ಹಿಂಗೆ ಮೆತ್ತಗೂ ಇರ್ಬೇಕ್ರಿ, ಹಾಗೆ ಹಿಂಗೆ ಹರಿದ್ರೆ ಪದರುಗಳನ್ನ ನಮಗೆ ಕಾಣ್ಬೇಕ್ರಿ. ಹಂಗಾದ್ರೆ ಬರ್ರಿ ಇವತ್ತು ಈ ಮೆತ್ತಂದು ಮತ್ತು ಪದರ ಚಪಾತಿದು ಸೀಕ್ರೆಟ್ ಹೇಳ್ಕೊಡ್ತೀನಂತ್ರಿ. ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ಚಪಾತಿ ಮಾಡ್ಲಿಕ್ಕೆ ನಾ ಇಲ್ಲಿ ಏನು ಮಾಡೀನಿ, ಈ ಬಟ್ಟಲಿಂದ 2 ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿನಿ. ಗೋಧಿ ಹಿಟ್ಟು ಯಾವುದಿದ್ರೂ ನಡೀತದ್ರಿ, ಮಾರ್ಕೆಟ್ನಾಗೆಂದು ರೆಡಿಮೇಡ್ ಹಿಟ್ಟಿದ್ರೂ ನಡೀತದ. ಇಲ್ಲ ಅಂತಂದ್ರೆ ನೀವು ಈ ಗೋಧಿ ತಂದು ಬೀಸ್ಕೊಂಡು ತಂದಿದ್ದು ಹಿಟ್ಟಿದ್ರೂ ನಡೀತದ್ರಿ. ನಮ್ಮದು ಇಲ್ಲಿ ಗೋಧಿ ತಂದು ಬೀಸ್ಕೊಂಡು ಬಂದಿದ್ದು ಹಿಟ್ಟದ ರೀ. ಸ್ವಲ್ಪ ಉಪ್ಪು ಹಾಕಿನ್ರಿ. ಹಾಗೆ ಇದ್ರಾಗ ನಾ ಏನು ಮಾಡ್ತೀನಿ, ಈ ಚಮಚಲ್ಲಿಂದ 4 ಚಮಚ ಮೊಸರು ಸೇರಿಸ್ಲತ್ತೀನಿ ರೀ. ಜಾಸ್ತಿ ಹುಳಿನೂ ಇರಬಾರ್ದು ಮೊಸರು. ಈ ಮೊಸರು ಹಾಕೋದ್ರಲಿಂದ ನಮ್ಮ ಚಪಾತಿ ಮಸ್ತ್ ಸಾಫ್ಟ್ ಆಗ್ತಾವ್ರಿ. ಹಾಗೆ ನೋಡ್ರಿ, ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದ್ರೆ ನಮ್ಮ ಚಪಾತಿ ಸಾಫ್ಟ್ ಆಗ್ಲಾಕ ಇಲ್ಲಿ ಉಗುರು ಬೆಚ್ಚಗೆ ನೀರು ತೊಗೊಂಡಿನಿ ರೀ. ಭಾಳ ಬಿಸಿನೂ ಅಲ್ರಿ, ನಮಗೆ ಕೈ ಎದ್ಲಾಕ ಬರ್ಬೇಕ್ರಿ. ಆ ಥರ ಉಗುರು ಬೆಚ್ಚಗಿದ್ರೆ ಸಾಕು, ಜಾಸ್ತಿ ಬಿಸಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಈಗ ಇವಕ್ಕೆಲ್ಲ ಒಂದ್ಸಲ ಹಾಗೆ ಕಲಿಸ್ಕೊತೀನಿ. ಮತ್ತು ಈ ಉಗುರು ಬೆಚ್ಚಗೆ ನೀರು ಸ್ವಲ್ಪ ಹಾಕೋತಾ ಏನು ಮಾಡ್ತೀನಿ ರೀ, ನಾನು ಹಿಟ್ಟು ನಾದ್ಕೋತೀನಿ ಅಂತ್ರಿ. ಭಾಳ ಅಳಸ್ನು ಹಿಟ್ಟು ನಾದ್ಕೊಳಕ್ಕೆ ಹೋಗ್ಬೇಡ್ರಿ. ನೀರು ಎಷ್ಟು ಬೇಕೋ ಅಷ್ಟೇ ಹಾಕೋತಾ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕಾಗ್ತದೆ. ನಾವು ಮೊದಲೇ ಅಳಸ್ ನಾದ್ಕೊಂಡೇವಂತಂದ್ರೆ ಚಪಾತಿ ಚಲೋ ಬರಲ್ರಿ. ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು. ಆಮೇಲೆ ನಮಗೆ ಗಟ್ಟ ಅನಿಸ್ಲತ್ತಿತ್ತಂದ್ರೆ ಮತ್ತು ಸ್ವಲ್ಪ ನೀರು ಸಿಂಪಡಿಸಿ ನಾವು ನಾದ್ಕೋಬೋದ್ರಿ. ನಾ ಇಲ್ಲಿ ನೀರು ಎಷ್ಟು ಬಳಸಿನಂತ ನಿಮ್ಗೆ ಮುಂದೆ ತೋರಿಸ್ತೀನಂತ್ರಿ. 1 ಬಟ್ಟಲು ನೀರು ತೊಗೊಂಡಿದ್ದಲ್ರಿ, ಅದ್ರಾಗ ಎಷ್ಟು ಬಳಸಿನಂತ ಈಗ ತೋರಿಸ್ತೀನಂತ್ರಿ. ಈಗ ಚಲೋ ಹಿಟ್ಟು ನಾದ್ಕೊಳ್ಳೋದು ಆಗ್ಯಾದ್ರಿ. ಈಗ ಇದಕ್ಕೆ ನೆನೆಲಾಗಿ ಬಿಡಬೇಕಲ್ರಿ. ಅದಕ್ಕಿಂತ ಮೊದಲು ಏನು ಮಾಡ್ತೀನಿ ರೀ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಹಿಟ್ಟಿಗೆ ಎಲ್ಲ ಕಡೆ ಎಣ್ಣೆ ಒರೆಸಿ ಈಗ ಇದ್ರ ಮ್ಯಾಲೆ ಮುಚ್ಚಿ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ ಒಂದು 10 ನಿಮಿಷ ಬಿಟ್ಬಿಡ್ತೀನಿ ರೀ. ಜಾಸ್ತಿ ಬಿಟ್ಟರು ಏನಾಗಲ್ಲ, ಒಂದು 5 ನಿಮಿಷ ಈ ಹಿಟ್ಟು ನೆನಿಬೇಕ್ರಿ. ನೋಡಿರಿ, ನಾ ಇಲ್ಲಿ 1 ಬಟ್ಟಲು ಉಗುರು ಬೆಚ್ಚಗೆ ನೀರು ತೊಗೊಂಡಿದ್ದಲ್ರಿ, ಅದ್ರಾಗ ಒಂದು 2 ಚಮಚ ನೀರು ಉಳ್ದಾವ್ರಿ ಅಷ್ಟೇ. ಈಗ ಒಂದು 10 ನಿಮಿಷ ಆಗ್ಯಾದ್ರಿ. ಈಗೇನಪ್ಪ ನಮ್ಮ ಕೆಲಸ ಅಂತಂದ್ರೆ ಇದಕ್ಕೆ ಚಲೋ ಜೋರು ಹಾಕಿ ನಾದ್ಕೋಬೇಕಾಗ್ತದ್ರಿ. ಒಂದು 2-3 ನಿಮಿಷ ಇದಕ್ಕೆ ಚಲೋ ಹಿಂಗೆ ಒರೆಸಿ ಘಸ ನಾವು ನಾದ್ಕೋಬೇಕಾಗ್ತದೆ. ಬೇಕಾದ್ರೆ ನೀವು ಹಿಂಗೆ ಎತ್ತೆತ್ತು ಬಡ್ದು ನಾವು ಹಿಟ್ಟು ನಾದ್ಕೊಂಡ್ರೂ ಇಲ್ಲಿ ನಡೀತದ್ರಿ. ಬೇಕಾದ್ರೆ ಒಂದು ಕುಟ್ಟಕಲ್ಲು ತೊಗೊಂಡು ಕುಟ್ಟಿದ್ರೂ ನಡೀತದೆ. ನಿಮಗೆ ಹೆಂಗೆ ಸರಳ ಅನ್ನಿಸ್ತದೋ ಹಂಗೆ ಮಾಡ್ಕೋರಿ. ಹಿಂಗೆ ಮಾಡೋದ್ರಲಿಂದ ನಮ್ಮ ಚಪಾತಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವ್ರಿ. ನಿಮಗೆ ಮೊಸರು ಹಾಕೋದ್ನು ಬೇಕಾಗಲ್ರಿ. ನೀವು ಈ ಥರ ನಾದ್ಕೊಂಡ್ರಿ ಹಿಟ್ಟಿಗೆ ಅಂತಂದ್ರೆ ಪೂರ್ತಿ ಸಾಫ್ಟ್ ಮಾಡ್ಕೋಬೇಕು. ಈಗ ಇದ್ರಾಗ ಎಷ್ಟು ಉಳ್ಳಿ ಆಗ್ತಾವೋ ಅಷ್ಟು ಮಾಡ್ಕೊಂಡ್ರೆ ಆಯ್ತು ರೀ. ಇಲ್ಲಿ ಒಂದು 5 ಚಪಾತಿದು ಉಳ್ಳಿ ನಾನು ಮಾಡ್ಕೊಂಡೀನಿ ರೀ. ಸ್ವಲ್ಪ ದೊಡ್ಡ ಸೈಜೇ ಮಾಡ್ಕೊಂಡೀನಿ. ಯಾಕಂದ್ರೆ ನಾ ಇಲ್ಲಿ ಪದರ ಚಪಾತಿ ಮಾಡೋದಿನಲ್ರಿ, ಹೀಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೊಗೊಂಡೀನಿ ರೀ. ನೋಡ್ರಿ, ಎಲ್ಲ ಹಿಂಗೆ ಗುಂಡು ಮಾಡಿ ಏನು ಮಾಡ್ತೀನಿ ರೀ, ನಾನು ಇಟ್ಬಿಡ್ತೀನಂತ. ನಿಮಗೆ 5 ಥರದ ಚಪಾತಿ ಇವತ್ತು ನಾನು ನಿಮಗೆ ತೋರಿಸ್ತೀನಂತ. ನಾ ಯಾವ ಥರ ನಮ್ಮ ಮನ್ಯಾಗ ಚಪಾತಿ ಮಾಡ್ತೀನಂತ ನಿಮಗೆ ಮುಂದೆ ತೋರಿಸ್ತೀನಂತ್ರಿ. ಈಗ 1 ಉಳ್ಳಿ ತೊಗೋತೀನಂತ. ನೋಡ್ರಿ, ನಮಗೆ ಈ ಚಪಾತಿ ಮಾಡ್ಲಿಕ್ಕೆ ಒಣ ಹಿಟ್ಟು ಬೇಕ್ರಿ, ಮತ್ತು ಇಲ್ಲಿ ಎಣ್ಣೆ ಬೇಕಾಗ್ತದೆ. ಒಣ ಹಿಟ್ಟು ನೀವು ಗೋಧಿ ಹಿಟ್ಟರ ತೊಗೋರಿ, ಇಲ್ಲಾಂದ್ರೆ ಜೋಳದ ಹಿಟ್ಟು ತೊಗೊಂಡವ್ರೂ ನಡೀತದೆ. ನಾನು ಏನು ಮಾಡ್ತೀನಿ ರೀ, ಜೋಳದ ಹಿಟ್ಟೆ ತೊಗೋತೀನಿ. ಬೇಕಾದ್ರೆ ಗೋಧಿ ಹಿಟ್ಟನ್ನು ತೊಗೋರಿ, ಎಲ್ಲರ ಮನೆಯಾಗ ಜೋಳದ ಹಿಟ್ಟಿರಲ್ಲ, ಹೀಗಾಗಿ ಗೋಧಿ ಹಿಟ್ಟು ತೊಗೊಂಡ್ರೂ ನಡೀತದೆ. ಈಗ ನೋಡ್ರಿ, ಮೊದಲನೇ ಉಳ್ಳಿ ತೊಗೊಂಡು ಈ ಥರ ಲಾಟಿಸ್ಕೊತೀನಂತ. ಒಂದಿಷ್ಟಾಗಲ್ಲ ಲಾಟಿಸ್ಕೊಂಡೀನಿ ರೀ. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಂತ್ರಿ. ಎಣ್ಣೆ ಹಾಕಿ ಈಗ ಈ ಹಿಟ್ಟು ಉದುರಿಸ್ತೀನಂತ್ರಿ. ಯಾವ ಹಿಟ್ಟಿದ್ರೂ ಇದೇ ಥರ ಉದುರಿಸ್ಕೋಬೇಕಾಗ್ತದೆ. ಮತ್ತು ಹಿಂಗೆ ಫೋಲ್ಡ್ ಮಾಡಿ ಅದೇ ಕೈದಿಂದ ಏನು ಮಾಡ್ತೀನಿ ರೀ, ಮತ್ತು ಎಣ್ಣೆ ಒರೆಸ್ತೀನಂತ. ಅಷ್ಟೇ ಎಣ್ಣೆ ಸಾಕ್ರಿ. ಈ ಥರ ಟ್ರಯಾಂಗಲ್ ಮಾಡಿ ಇಟ್ಬಿಡ್ತೀನಂತ್ರಿ. ಇದು 4 ಪದರಿನ ಚಪಾತಿ ಆಗ್ತದ್ರಿ. ಈಗ ಇನ್ನೊಂದು ಉಳ್ಳಿ ತೊಗೊಂಡೀನಿ ರೀ. ನಾ ಈ ಉಳ್ಳಿಗೆ ಏನು ಮಾಡ್ತೀನಿ ರೀ, ಹಿಂಗೆ ಉದ್ದ ಲಾಟಿಸ್ಕೊತೀನಿ ರೀ. ಅಂದ್ರೆ ಈ ಥರ ಓವಲ್ ಶೇಪ್ನಾಗ ಲಾಟಿಸ್ಕೊತೀನಂತ್ರಿ. ನಾ ಇಲ್ಲಿ 3 ಪದರಿಂದು ಚಪಾತಿ ಸಲ್ಯಾಕ ಇಲ್ಲಿ ಉಳ್ಳಿ ರೆಡಿ ಮಾಡ್ಕೊಳತ್ತೀನಿ ರೀ. ಮ್ಯಾಲ ಎಣ್ಣೆ ಒರೆಸಿ ಒಣ ಹಿಟ್ಟು ಹಿಂಗೆ ಉದುರಿಸಿ ನೋಡ್ರಿ, ನಾ ಯಾವ ಥರ ಮಾಡ್ಕೊಳತ್ತೀನಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕಲ್ರಿ. ಈ ಥರ ಮಾಡ್ಕೊಂಡ್ರೆ ಆಯ್ತು ರೀ. ಮಸ್ತ 3 ಪದರಿನ ಚಪಾತಿ ಇದರ್ಲಿಂದ ನಾವು ಮಾಡ್ಕೋಬೋದ್ರಿ. ಇದನ್ನು ಚಲೋ ಪದರಾಗಿ ಬರ್ತದ್ರಿ. ಈಗ ಇನ್ನೊಂದು ಉಳ್ಳಿ ತೊಗೊಂಡೀನಿ ರೀ. ಈಗ ಇದಕ್ಕೆ ನೋಡ್ರಿ, ಈ ಥರ ಲಾಟಿಸ್ಕೊತೀನಂತ. ಲಾಟಿಸ್ಕೊಂಡು ಇದ್ರ ಮೇಲೆ ಎಣ್ಣೆ ಹಚ್ಬಿಡ್ತೀನಂತ್ರಿ. ಇದು ಭಾಳ ಸರಳ ಮೆಥಡ್ ಅದ ರೀ. ಇದು ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಕೋಬೋದು. ಎಲ್ಲ ಕಡೆ ಹಿಟ್ಟು ಉದುರಿಸಿ ಈಗ ನಾವು ಸ್ಟಫಿಂಗ್ ಏನಾರ ಒಳಗೆ ಹಾಕಿದಾಗ ಯಾವ ಥರ ನಾವು ಈ ಥರ ಫೋಲ್ಡ್ ಮಾಡ್ಕೋತೇವಲ್ರಿ, ಅಂದ್ರೆ ಈ ಥರ ಸೀಲ್ ಮಾಡ್ಕೋತೇವಲ್ರಿ, ಆ ಥರ ಮಾಡ್ಕೊಂಡ್ರೂ ನಡೀತದ್ರಿ. ಇದನ್ನು 2 ಪದರಿನ ಚಪಾತಿ ಆಗಿಬಿಡ್ತದ್ರಿ, ಮತ್ತು ಸಾಫ್ಟಾಗಿನೂ ಬರ್ತದೆ. ಇಲ್ಲ ಅಂತಂದ್ರೆ ನೀವು ಈ ಥರನೂ ಮಾಡ್ಕೋಬೋದು. ಈಗ
ಇದು ತೋರಿಸ್ತೀನಿ ನಿಮಗೆ 2 ಪದರಿನ ಚಪಾತಿನೇ ಅದ ರೀ. ಇದನ್ನು ಏನಿಲ್ಲರಿ ಹಿಂಗೆ ಉದ್ದ ಲಾಟಿಸ್ಕೊಂಡಿನಿ ಮತ್ತು ಎಣ್ಣೆ ಹಚ್ಚಿ ಹಿಟ್ಟು ಹಚ್ಚಿ ಹಿಂಗೆ ಫೋಲ್ಡ್ ಮಾಡಿದ್ರೆ 2 ಪದರಿನ ಚಪಾತಿ ಆರಾಮಾಗಿ ಮಾಡ್ಕೋಬೋದು ರೀ. ಮತ್ತೊಂದು ಥರ ತೋರಿಸ್ತೀನಿ. ಇದನ್ನು 2 ಪದರಿಂದ ಚಪಾತಿ ಅದ ರೀ. ಒಂದು ಉಳ್ಳಿನಾಗ 2 ಸಣ್ಣ ಸಣ್ಣ ಉಳ್ಳಿ ಈ ಥರ ಮಾಡ್ಕೋತೀನಿ ರೀ. ಮಾಡಿಕೊಂಡು ಈಗ ಇವಕ್ಕೆ ಲಾಟಿಸ್ಕೋತೀನಿ. ಸಣ್ಣ ಪುರಿಗಳ ಥರ ಲಾಟಿಸ್ಕೋತೀನಿ ಅಂತ 2 ಒಂದೇ ಥರ ಲಾಟಿಸ್ಕೋಬೇಕಾಗ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೀತದೆ. ಆದಟ್ಟು 2 ಒಂದೇ ಸೈಜ್ನಾಗ ನಾವು ಇಲ್ಲಿ ಲಾಟಿಸ್ಕೋಬೇಕಾಗ್ತದೆ. ಈಗ ಇದ್ರ ಮೇಲೆ ಏನು ಮಾಡ್ತೀನಿ ರೀ, ಮತ್ತು ಎಣ್ಣೆ ಹಚ್ತೀನಂತ 2 ಪುರಿಗಳ ಮೇಲೆ ಎಣ್ಣೆ ಹಚ್ತೀನಂತ ಹಚ್ಚಿ ಎಲ್ಲ ಕಡೆ ಒರೆಸಿ ಒಣ ಹಿಟ್ಟು ಉದುರಿಸ್ತೀನಂತ್ರಿ. ಇದನ್ನು ಭಾಳ ಈಸಿ ಮೆಥಡ್ ಅದ ರೀ. ಇದರಿಂದ ನಮ್ಮದು ಚಪಾತಿ ಚಂದ ಗುಂಡುಕ್ನೂ ಆಗ್ತಾವ್ರಿ ಲಾಟಿಸ್ಕೊತಾ ಹೋದಂಗೆ. ಇವು ಟ್ರಯಾಂಗಲ್ಲು ಇವೆಲ್ಲ ಇದ್ದು ಅಂತಂದ್ರೆ ಸ್ವಲ್ಪ ಲಾಟಿಸ್ಲಕ್ಕ ಏನಾಗ್ತದೆ, ಕಷ್ಟ ಆಗ್ತದೆ, ಶೇಪ್ನಾಗ ಬರಲ್ಲ. ಈಗ 2 ಪದರಿನ ಚಪಾತಿನೇ ನಿಮ್ಗೆ ಲಾಟಿಸಿ ತೋರಿಸ್ತೀನಂತ ನೋಡ್ರಿ. ಈಗ ನಮಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಲಾಟಿಸ್ಕೊಂಡ್ರೆ ಆಯ್ತು ರೀ. ಬೇಕಾದಾಗ ಒಣ ಹಿಟ್ಟು ಉದುರ್ಸ್ಕೊತಾ ಲಾಟಿಸ್ಕೋಬೇಕಾಗ್ತದೆ. ಬರೀ ಮಿಡಲ್ದಾಗ ಲಾಟಿಸಲ್ದೇ ನಾವು ಅಂಚುಗಳಿಗೆ ಲಾಟಿಸ್ಕೊತಾ ಹೋಗ್ಬೇಕ್ರಿ. ನಡು ತಾನೇ ತೆಳ್ಳಗಾಗ್ತದೆ. ಈವನಾಗಿ ಎಲ್ಲ ಕಡೆ ಲಾಟ್ಸೀನ್ರಿ ನಾ. ಈಗ ಈ ಟ್ರಯಾಂಗಲ್ ಚಪಾತಿನೂ ನಿಮ್ಗೆ ಲಾಟಿಸ್ ತೋರಿಸ್ತೀನಂತ. ಇದು ಸ್ವಲ್ಪ ಗುಂಡುಕ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ ರೀ. ಯಾರಾರ ಮೊದಲು ಮಾಡ್ಲತ್ತೀರ ಅಂತಂದ್ರೆ ಆದ್ರೂ ಮಾಡ್ತಾ ಹೋದಂಗೆ ಇವನು ಗುಂಡುಕ ಲಾಟಿಸ್ಕೊಂಬೋದು ಆಗ್ತದೆ ರೀ. ಇದನ್ನು ಅಷ್ಟೇ ರೀ, ತುದಿಗಳು ಲಾಟಿಸ್ಕೊತಾ ಹೋದಂಗೆ ನಡು ತಾನೇ ತೆಳ್ಳಗಾಗ್ತದೆ ರೀ. 2 ಚಪಾತಿ ಲಾಟ್ಸೀನಿ ರೀ. ಉಳಿದಿವನು ಎಲ್ಲ ಹೀಗೆ ಲಾಟಿಸ್ತೀನಂತ. ಈಗ ಬಿಸಿ ಹಂಚಿನ ಮೇಲೆ ಹಾಕ್ಬಿಡ್ತೀನಂತ್ರಿ. ಮತ್ತೊಂದು ಏನಪ್ಪ ಅಂತಂದರೆ, ಯಾವಾಗಲೂ ನಾವು ಚಪಾತಿ ಬೇಯಿಸ್ಬೇಕಾದ್ರೆ ಕಮ್ಮಿ ಊರಿನಾಗ ಬೇಯಿಸ್ಬಾರ್ದು ರೀ. ನಾವು ಹೈ ಫ್ಲೇಮ್ನಾಗೆ ಬೇಯಿಸ್ಬೇಕ್ರಿ. ನಾವೆಷ್ಟು ಹೈ ಫ್ಲೇಮ್ನಾಗ ಇದಕ್ಕೆ ಪಲ್ಟಾಸ್ಕೊತಾ ಬೇಯಿಸ್ತೇವೋ ಅಷ್ಟು ಸಾಫ್ಟಾಗಿ ಬರ್ತಾವ್ರಿ ನಮ್ಮ ಚಪಾತಿ. ನಾವು ಸಣ್ಣ ಉರಿ ಇಟ್ಟು ಬೇಯಿಸ್ತೇವಂದ್ರೆ ನಮ್ಮ ಚಪಾತಿ ಇಲ್ಲಿ ಬಿರುಸಾಗ್ತಾವ್ರಿ. ನೋಡ್ರಿ, 2 ಮಗ್ಗುಲ ಎಣ್ಣೆ ಹಚ್ಚಿ ಇದಕ್ಕೆ ಹಿಂಗೆ ಪಲ್ಟಾಸ್ಕೊತಾ ಬೇಯಿಸ್ಬೇಕಾಗ್ತದೆ ರೀ. ನೋಡ್ರಿ ಎಷ್ಟು ಚಂದ ಬಣ್ಣ ಬಂದದಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಈಗ 2 ಮಗ್ಗಲ ಹಿಂಗೆ ಪಲ್ಟಾಸ್ಕೊತಾ ನಾನು ಬೇಯಿಸ್ಬಿಡ್ತೀನಂತ್ರಿ. ಎಣ್ಣೆ ಸ್ವಲ್ಪ ಕಮ್ಮಿ ಹಚ್ಚಿದ್ರೂ ನಡೀತದೆ, ಏನಾಗಲ್ಲ, ಸಾಫ್ಟಾಗಿ ಇರ್ತಾವ. ಬೇಕಾದ್ರೆ ಒಂದೇ ಮಗ್ಗಲ್ ಹಚ್ಚಿರಿ, ಇಲ್ಲ 2 ಮಗ್ಗಲ್ ಹಚ್ಚಿರಿ. ಇಲ್ಲ ಅಂತಂದ್ರೆ ಎಣ್ಣೆ ಹಚ್ಚಲ್ದೇನೆ ಮಾಡಿದ್ರೂ ಅಷ್ಟೇ ಸಾಫ್ಟಾಗಿ ಬರ್ತಾವ್ರಿ. ನೋಡ್ರಿ, ನಮ್ಮದು ಎಲ್ಲ ಚಪಾತಿನೂ ಇಲ್ಲಿ ರೆಡಿ ಆಗ್ಯಾವ್ರಿ. ಈ ಥರ ಒಂದ್ಸಲ ಹಿಂಗೆ ಚಪಾತಿ ಮಾಡಿಟ್ಟೇವಂತಂದ್ರೆ ಅವತ್ತಿನ ದಿನ ಅಷ್ಟೇ ಅಲ್ರಿ, ಮರುದಿವ್ಸದ ತನಕ ಇಷ್ಟೇ ಸಾಫ್ಟಾಗಿರ್ತಾವ್ರಿ. ಅಷ್ಟೇ ನಾವು ಚಪಾತಿ ಮಾಡೋದಾಗಣ ಏನು ಮಾಡ್ಬೇಕ್ರಿ, ಈ ಥರ ಒಂದು ಕಾಟನ್ ಬಟ್ಟೆದಾಗ ಹಾಕಿ ಮುಚ್ಚಿ ಹಾಟ್ ಬಾಕ್ಸ್ನಾಗ ಹಾಕಿ ಮುಚ್ಚಿ ಇಟ್ಟೇವಂತಂದ್ರೆ ಮಸ್ತ್ ಸಾಫ್ಟಾಗಿ ಉಳ್ಕೊಂಡು ಬಿಡ್ತಾವ್ರಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡ್ರಿ. ಅಂದ್ರೇನ್ರಿ, ಮೊಸರು ಹಾಕಿ ಮತ್ತು ಉಗುರು ಬೆಚ್ಚಗೆ ನೀರಿನಾಗ ಹಿಟ್ಟು ನಾದಿ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವ್ರಿ. ಹಂಗಾದ್ರೆ ವಿಡಿಯೋ ನೋಡಿರಲ್ರಿ, ನೀವು ಟ್ರೈ ಮಾಡ್ತೀರಂತ ಅಂದ್ಕೊಂಡೇನ್ರಿ. ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತಂತ ನೀವು ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.